ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಇಡೀ ದೇಶದಲ್ಲೇ ಸಂಚಲನ ಉಂಟು ಮಾಡಿದಂತಹ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಒಬ್ಬ ಸೆಲೆಬ್ರಿಟಿ ತಾನು ಕಾನೂನನ್ನು ಕೈಗೆತ್ತಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಜೊತೆಗೆ ಕಾನೂನಿನ ಮೇಲೆ ಇನ್ನಷ್ಟು ನಂಬಿಕೆಯನ್ನು ಹುಟ್ಟು ಹಾಕಿದಂತಹ ಪ್ರಕರಣ ಇದು. ಈ ಒಂದು ಪ್ರಕರಣದಲ್ಲಿ ಇದೀಗ ಏನೆಲ್ಲ ಪ್ರೊಸೀಜರ್ ಇದೆ? ಖಂಡಿತವಾಗಿಯೂ ನವಿತಾ ಜೈನ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ನಟ ದರ್ಶನ್ಗೆ ಸೆಂಟ್ರಲ್ ಜೈಲಲ್ಲಿ ರಿಯಲ್ ಪನಿಷ್ಮೆಂಟ್ ಈಗ ಆಗಿರುತ್ತಿರುವಂಥದ್ದು. ಅದೇ ರೀತಿಯಾಗಿ ಪವಿತ್ರ ಗೌಡ ಆಗಿರ್ಬೋದು, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳೇನಾದ್ರು ಎಲ್ಲರೂ ಕೂಡ ಇವತ್ತು ಖುದ್ದಾಗಿ CCH 57 ಕೋರ್ಟ್ಗೆ ಹಾಜರಾಗಿರುವಂಥದ್ದು. ಯಾಕಂದ್ರೆ ಮೊನ್ನೆ ಏನಾದಂತಹ ಡೆವಲಪ್ಮೆಂಟ್ಸ್ ಏನಿತ್ತು, ಎಲ್ಲ ಕೆಲವರು ಡಿಸ್ಚಾರ್ಜ್ ಅರ್ಜಿಗಳನ್ನು ಹಾಕೊಳ್ತಾ ಇದ್ರು. ಅದಲ್ಲದೆ ಅದೇ ಸಂದರ್ಭದಲ್ಲಿ ನನಗೆ ಹಾಸಿಗೆ ದಿಂಬುವಿನ ಒಂದು ಅರ್ಜಿಗಳನ್ನು ಹಾಕೊಂಡಿದ್ರು. ಆದರೆ ಈ ಎಲ್ಲ ಅರ್ಜಿಗಳನ್ನ ಇತ್ಯರ್ಥಪಡಿಸಿರುವಂತಹ ಕೋರ್ಟ್ ಇವತ್ತು ಚಾರ್ಜ್ ಫ್ರೇಮ್ ಟ್ರಯಲ್ಗೆ ಶುರು ಮಾಡುವಂಥ ನಿಟ್ಟಿನಲ್ಲಿ ದಿನಾಂಕ ನಿಗದಿಗೆ ಇವತ್ತು ಎಲ್ಲರೂ ಕೂಡ ಖುದ್ದಾಗಿ ಎಲ್ಲ ಆರೋಪಿಗಳು ಹಾಜರಾಗಬೇಕಾಗಿರುತ್ತೆ. ಮತ್ತೆ ಯಾರು ಕೂಡ ಬೇರೆ ರೀತಿಯಾದಂತಹ ಮತ್ತೆ ಅಪ್ಲಿಕೇಶನ್ಸ್ ಎಲ್ಲ ಹಾಕೋದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಖಡಕ್ ಆಗಿ ಒಂದು ಸೂಚನೆಯನ್ನ ಮೊನ್ನೆ ನ್ಯಾಯಾಧೀಶರು ಕೊಟ್ಟಿದ್ರು. ಅದೇ ರೀತಿಯಾಗಿ ಇವತ್ತು ಸೆಂಟ್ರಲ್ ಜೈಲ್ ಪರಪ್ಪನಗರದಿಂದ ನಟ ದರ್ಶನ್ ಹಾದಿಯಾಗಿ ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನು ಕೂಡ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು CR ತುಕಡಿಯನ್ನು ತೆಗೆದುಕೊಂಡು ಅವ್ರು ಬಂದಿರುವಂಥದ್ದು. ಆದರೆ ಬಹಳ ಕುತೂಹಲ ಅಂತಂದ್ರೆ ಸಾಕಷ್ಟು ತಿಂಗಳುಗಳಿಂದ ಕೂಡ ಸೆಂಟ್ರಲ್ ಜೈಲಿದ್ದಂಥದ್ದು ಮತ್ತೆ ದೇಶಾದ್ಯಂತ ಬಹಳ ಸಂಚಲನ ಸೃಷ್ಟಿ ಮಾಡಿದಂಥ ಈ ಒಂದು ಕೊಲೆ ಕೇಸ್ ಏನಿತ್ತು ಈಗ ನಟ ದರ್ಶನ್ ಮೇಲೆ ಇರುವಂಥದ್ದು. ಅಂದ್ರೆ ಕೇವಲ ದರ್ಶನ್ ಅಷ್ಟೇ ಅಲ್ಲದೆ ಅವ್ರ ಗ್ಯಾಂಗ್ ಮೇಲೆ ಇರುವಂಥದ್ದು 302 ಕೇಸ್ ಆಗಿರ್ಬೋದು, ಮತ್ತೆ ಕಿಡ್ನಾಪ್ ಕೇಸ್ ಆಗಿರ್ಬೋದು, ಸಾಕ್ಷಿನಾಶ ಆಗಿರ್ಬೋದು, ಮತ್ತೆ ಈ ಎಲ್ಲ ಪ್ರಕರಣಗಳು ಕೂಡ ಸೆಕ್ಷನ್ಗಳನ್ನ ಅವರ ಮೇಲೆ ಹಾಕಿರುವಂಥದ್ದು. ಹೀಗಾಗಿ ಈಗ ನಟ ದರ್ಶನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ನ ಬಾಗಿಲಲ್ಲಿ ಬಳಿ ಕಳ್ಕೊಂಡು ಹೋಗಿರುವಂಥದ್ದು. ಆದರೆ ಎಲ್ಲರೂ ಕೂಡ CCH ಕೋರ್ಟ್ ಅಲ್ಲಿ ಎಲ್ಲ ಲಾಯರ್ಸ್ ಕೂಡ ಅಲ್ಲಿ ಕಿಕ್ಕಿರಿದು ಸೇರಿರುವಂಥದ್ದು. ಯಾಕಂದ್ರೆ ನಟ ದರ್ಶನ್ ಸೇರೋಕ್ಕೆ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಸ್ವಲ್ಪ ಅವರು ಇಷ್ಟೊಂದು ಮಂದಿ ಎಲ್ಲ ಕೂಡ ಜಮಾವಣೆ ಆದರೆ ಇಲ್ಲಿನ ದೋಷಾರೋಪಣೆ ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಸಮಸ್ಯೆ ಆಗುತ್ತೆ, ದಯವಿಟ್ಟು ಕೂಡ ಎಲ್ಲರೂ ಹೊರಗಡೆ ಹೋಗಿ ಅಂತೇಳಿ ಅಲ್ಲೆಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಕೂಡ ಯಾರು ಅಲ್ಲಿ ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡಿಲ್ಲ. ಆ ಸಂದರ್ಭದಲ್ಲಿ ಗರಂ ಆಗುವಂತ ಕೆಲ ಅಲ್ಲಿ ಕೂಡ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಬಾಗಿಲ ಬಳಿಯೇ ನಿಂತಿದ್ರು. ಅವರೆಲ್ಲರೂ ಕೂಡ ಒಳಗಡೆ ಅಂದ್ರೆ ಇನ್ನೊಂದು ಕೋರ್ಟ್ ಹಾಲ್ನಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈಗ ಅಂದ್ರೆ ಈ ಕೆಲವು ಹೊತ್ತಲ್ಲಿ ಅವೆಲ್ಲ ಪ್ರೊಸೀಜರ್ ಪ್ರಾರಂಭ ಆಗುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಚಾರ್ಜ್ ಫ್ರೇಮ್ ನಿಗದಿ ಮಾಡುವಂಥ ನಿಟ್ಟಿನಲ್ಲಿ ಮೊದಲು ಆರೋಪಿಗಳೆಲ್ಲ ಕೂಡ ಏನಿದ್ರು A1 ನಿಂದ ಉಳಿದ ಆರೋಪಿಗಳು ಇಷ್ಟನೇ ಇದ್ದಾರೆ ಅವರೆಲ್ಲರೂ ಕೂಡ ಸಾಲಾಗಿ ನಿಲ್ಲಿಸುವಂಥದ್ದು. ಅವರಲ್ಲಿ A1 ಆರೋಪಿ ಯಾರು ಹೆಸರು ಸಹಿತ ಕರೀತಾರೋ ಅವರೆಲ್ಲರೂ ಕೂಡ ಬಂದಿದ್ದೀನಿ ಅಂತೇಳಿ ಕೂಡ ಹಾಜರಾತಿಯನ್ನು ಆಗಬೇಕಾಗುತ್ತೆ. ಮತ್ತೆ ಅವರ ಪರ ವಕೀಲರು ಖುದ್ದಾಗಿ ಅಲ್ಲೇ ಇರಬೇಕಾಗುತ್ತೆ. ಅವರ ಪರ ವಕೀಲರು ಕೂಡ ಖುದ್ದಾಗಿ ಇರುವಂಥದ್ದು. ಮತ್ತೆ A1 ನಿಂದ ಉಳಿದ ಆರೋಪಿಗಳು ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಉಳಿದ ಆರೋಪಿಗಳೇನಿದ್ದಾರೆ ಅವರ ಆರೋಪಿಗಳ ಮೇಲೆ ಇರುವಂತಹ ಏನಿದೆ ಕೇಸ್ಗಳೇನಿದೆ, ಸೆಕ್ಷನ್ಗಳೇನು ಹಾಕಿದ್ದಾರೆ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡುವಂಥದ್ದು. ತಮ್ಮ ಮೇಲೆ ಈ ರೀತಿ ಕೊಲೆ ಆರೋಪ ಇದೆ, ಕಿಡ್ನಾಪ್ ಇದೆ, ಮತ್ತೆ 120B ಒಳಸಂಚು ಇರುವಂಥದ್ದು, ಮತ್ತೆ ಸಾಕ್ಷ್ಯನಾಶ ಮಾಡುವಂಥ ಪ್ರಕರಣಕ್ಕೆ ಸೆಕ್ಷನ್ಗಳು ಕೂಡ ಇರುವಂಥದ್ದು. ತಾವು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಬಗ್ಗೆ ತಾವು ಒಪ್ಕೊಳ್ತೀರ ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡುವಂಥದ್ದು. ಅದಕ್ಕೆ ಇಲ್ಲ ಸ್ವಾಮಿ ಹೌದು ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತಂದ್ರೆ ಅಲ್ಲಿ ಶಿಕ್ಷೆ ಪ್ರಕಟ ಮಾಡುವಂಥ ಸಾಧ್ಯತೆ. ಆದರೆ ಯಾವುದೇ ಆರೋಪಿಗಳಾಗಿರ್ಬೋದು ಯಾವ ಪ್ರಕರಣಗಳಲ್ಲಿ ಕೂಡ ಚಾರ್ಜ್ ಫ್ರೇಮ್ ನಿಗದಿ ಆಗುವಂತಹ ಸಂದರ್ಭದಲ್ಲಿ ಅವರು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇಲ್ಲ ಸ್ವಾಮಿ ಟ್ರಯಲ್ ಶುರು ಆಗಲಿ, ನಾನು ಇದರಲ್ಲಿ ತಪ್ಪು ಮಾಡಿಲ್ಲ ಅನ್ನೋದು ಸಹಜವಾಗಿ ಎಲ್ಲರೂ ಹೇಳುವಂಥದ್ದು. ಸಹಜವಾಗಿ ಎಲ್ಲ ಅಡ್ವೊಕೇಟ್ಸ್ ತಮ್ಮ ಆರೋಪಿಗಳ ಪರವಾಗಿ ಕಕ್ಷಿದಾರ ಪರವಾಗಿ ಹೇಳುವಂಥದ್ದು. ಅದೇ ಪ್ರೊಸೆಸರ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇವತ್ತು ಎಲ್ಲ ಆರೋಪಿಗಳ ಚಾರ್ಜ್ ಫ್ರೇಮ್ ನಿಗದಿ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡ್ತಾರೆ. ಅನಂತರ ಚಾರ್ಜ್ ಫ್ರೇಮ್ ನಿಗದಿ ಮಾಡೋಕ್ಕೆ ಟ್ರಯಲ್ ಪ್ರಾರಂಭವಾಗುವಂಥ ನಿಟ್ಟಿನಲ್ಲಿ ಹೇಗೆಲ್ಲ ಒಂದು ಪ್ರೊಸೀಜರ್ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ಇನ್ನು ಕೋರ್ಟ್ ಅಲ್ಲಿ ನೋಡಬೇಕಾಗುತ್ತೆ. ಪ್ರಮುಖವಾಗಿ ದೋಷಾರೋಪ ಪಟ್ಟಿ ನಿಗದಿ ಮಾಡುವಂತ ಸಂಬಂಧಪಟ್ಟಾಗೆ ಈಗ ವಿಚಾರಣೆ ಏನು ಪ್ರಾರಂಭವಾಗುವಂತ ನಿಟ್ಟಿನಲ್ಲಿ ಆಗ್ತಾ ಇರುವಂತದ್ದು. ಸದ್ಯ ಈಗ ಆ ಬೆಳವಣಿಗೆ ಸಂಬಂಧಪಟ್ಟಂತೆ ಈಗ ಕೋರ್ಟಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆದರೆ ಕುತೂಹಲ ಅಂತಂದ್ರೆ ಹಿಂದೆ ದರ್ಶನ್ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಯಾಕಂದ್ರೆ ಸಾಕಷ್ಟು ಬಾರಿ ಕೂಡ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ದರ್ಶನ್ ಬರ್ತಾರಂತಂದ್ರೆ ರೋಡ್ಗಳಲ್ಲಿ ಅವರೆಲ್ಲರೂ ಕೂಡ ಅಭಿಮಾನಿಗಳು ಸೇರುವಂತದ್ದು, ಅಲ್ಲಿ ಕೋರ್ಟ್ ಬಳಿ ಕ್ರೌಡ್ ಆಗುವಂತ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ VC ಮೂಲಕ ಅಂದ್ರೆ ಜೈಲಿನಿಂದನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಲ್ಲಿ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಚಾರ್ಜ್ ಫ್ರೇಮ್ ನಿಗದಿ ಆಗುವಂತಹ ಸಂದರ್ಭದಲ್ಲಿ ಇವತ್ತು ಅವರನ್ನ ಖುದ್ದಾಗಿ ಹಾಜರುಪಡಿಸಬೇಕು ಅನ್ನೋದು ಒಂದು ಕೋರ್ಟ್ ಆದೇಶ ಆಗಿತ್ತು. ಅದೇ ರೀತಿಯಾಗಿ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಬಹಳ ಕುತೂಹಲ ಇರುವಂತದ್ದು ಖುದ್ದಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂಥ ನಟ ದರ್ಶನ್ ಬೇರೆ ಏನಾದರೂ ಅಲ್ಲಿ ಹೇಳ್ಕೊಳ್ತಾರ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಹಿಂದೆ ಪೊಲೀಸ್ ಅಲ್ಲಿ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಫಂಗಸ್ ಆಗಿದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಕೂಡ ಹೇಳಿದ್ರು. ಖುದ್ದಾಗಿ ಅಲ್ಲಿ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಈಗ ಅದು ಏನು ಬಹಳ ಕುತೂಹಲ ಇರುವಂಥದ್ದು ಅಲ್ಲೇನಾದರೂ ನ್ಯಾಯಾಧೀಶರ ಮುಂದೆ ಏನಾದರೂ ಹೇಳ್ಕೊಳ್ತಾರ ಈ ಒಂದು ಚಾರ್ಜ್ ಫ್ರೇಮ್ ನಿಗದಿ ಆಗುವಂತಹ ಸಂದರ್ಭದಲ್ಲಿ, ವಿಚಾರಣೆ ಪ್ರಕ್ರಿಯೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೇಗೆ ರಿಯಾಕ್ಟ್ ಆಗ್ತಾನೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಸದ್ಯ ಮಟ್ಟಿಗೆ ಎಲ್ಲ ಆರೋಪಿಗಳನ್ನ ಈಗ ದೋಷಾರೋಪಣಾ ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ
ಚಾರ್ಜ್ ಫ್ರೇಮ್ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಟ್ರಯಲ್ ಯಾವ ಪ್ರಾರಂಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲ ಆರೋಪಿಗಳನ್ನು ಅಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಸದ್ಯ ಇನ್ನು ಕೆಲ ಹೊತ್ತಲ್ಲಿ ಪ್ರೊಸೀಜರ್ ಕೂಡ ಪ್ರಾರಂಭ ಆಗುತ್ತೆ. ನೋಡಬೇಕು ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಾಗುತ್ತೆ, ಮತ್ತು ಅಲ್ಲಿ ಆರೋಪಿಗಳೆಲ್ಲರೂ ಕೂಡ ಯಾವ ಥರ ರಿಯಾಕ್ಟ್ ಆಗ್ತಾರೆ, ಮತ್ತು ಅವರ ಪರ ವಕೀಲರು ಏನಂತ ವಕಲಾಗ್ತಾ ಆಗ್ತಾರೆ ಕೂಡ ನೋಡ್ಬೇಕಾಗುತ್ತೆ ನಮಿತಾ ಜೈ. ಈಗ ನೀವೇ ಹೇಳಿದಾಗೆ ಯಾರು ಕೂಡ ಹೌದು ಸ್ವಾಮಿ ನಾನು ಮಾಡಿದ್ದೀನಿ, ಶಿಕ್ಷೆಯನ್ನ ಪ್ರಮಾಣವನ್ನ ಪ್ರಕಟ ಮಾಡಿ ಅಂತ ಹೇಳೋದು ಬಹಳ ಕಡಿಮೆ. ಅಂತಹ ಒಂದು ಪ್ರಕರಣವನ್ನೇ ನಾವು ರೇರ್ ಅಂತಾನೆ ಹೇಳ್ಬೋದು. ಈಗ ಟ್ರಯಲ್ ಡೇಟ್ ಅನ್ನ ಫಿಕ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ಒಂದು ತನಿಖೆ ಯಾವ ರೀತಿ ಆಗಿರುತ್ತೆ ಅಥವಾ ವಿಚಾರಣೆ ಯಾವ ರೀತಿಯಾಗಿ ಇರುತ್ತೆ? ನಮಿತಾ ಜೈನ್, ಬಹುತೇಕವಾಗಿ ಈಗ ನಟ ದರ್ಶನ್ ಅವರ ಬಹಳ ಸೂಕ್ಷ್ಮವಾದಂಥ ಪ್ರಕರಣವನ್ನು ಪರಿಗಣಿಸಿರುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇವರ ಜಾಮೀನನ್ನು, ಹೈಕೋರ್ಟ್ ಜಾಮೀನನ್ನೇ ರದ್ದು ಮಾಡಿರುವಂತಹ ಒಂದು ಪ್ರಕರಣ ಆಗಿರುವಂಥದ್ದು. ಯಾಕಂದರೆ ತುಂಬ ಅಪರೂಪದ ಪ್ರಕರಣಗಳಲ್ಲಿ ಅದರಲ್ಲಿ ದರ್ಶನ್ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿನ ಏನು ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, SPP ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅರ್ಜಿಗೆ ಸಂಬಂಧಪಟ್ಟಂತೆ ಅತಿ ಶೀಘ್ರಗತಿಯಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಕರಣಗಳಾಯಿತು. ಜೈಲಧಿಕಾರಿಗಳು ಅದರ ರೀತಿಯಲ್ಲಿ ಹೈಕೋರ್ಟ್ ಮುಂದೆ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸ ಆಯಿತು. ಆ ಬಳಿಕ ನಟ ದರ್ಶನ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ಮತ್ತು ಜೈಲಿನ ವಿಚಾರಗಳಲ್ಲೂ ಕೂಡ ಅಧಿಕಾರಿಗಳು ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡರು, ಹಿಂದೆ ರಾಜಾರೋಷವಾಗಿದ್ದಂಥ ನಟ ದರ್ಶನ್ ಜೈಲಲ್ಲಿ ಅನಂತರ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಹೇಗೆ ಪರದಾಡುವಂಥ ಪರಿಸ್ಥಿತಿ ಆಯಿತು ಅನ್ನೋದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಕೋರ್ಟಲ್ಲಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅವಕಾಶ ಇರುವಂಥದ್ದು ಒಂದು ನೇರವಾಗಿ ಆರೋಪಿಗಳು ಮಾತ್ರ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರನ್ನು ನೇರವಾಗಿ ಪ್ರಶ್ನೆಗಳನ್ನು ಕೇಳುವಂಥ ಪ್ರಕ್ರಿಯೆಗಳಾಗ್ಬೋದು. ಅಲ್ಲಿ ಹೇಳಿಕೆ ದಾಖಲಿಸುವಂಥ ಪ್ರೊಸೀಜರ್ ಕೂಡ ಅಲ್ಲಿ ರೈಟರ್ ಕೂಡ ಮಾಡುವಂಥದ್ದು. ಆದರೆ ಇಲ್ಲಿ ಸಂದರ್ಭ ಬಹಳ ಕ್ಲಿಷ್ಟಕರವಾಗ್ತಾ ಇದೆ. ಒಳಗಡೆ ಕೋರ್ಟ್ ಹಾಲ್ನಲ್ಲಿ ಸಮಸ್ಯೆ ಆಗುತ್ತೆ, ಬೇರೆಯವರು ಕೂಡ ಅಲ್ಲಿರುವ ಇನ್ವಾಲ್ವ್ಮೆಂಟ್ ಆದರೆ ಎಲ್ಲೂ ಕೂಡ ಕೋರ್ಟ್ನ ಒಳಾಂಗಣದಲ್ಲಿ ಸಮಸ್ಯೆ ಆಗುವುದು. ಅಂದರೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಒಂದು ವ್ಯವಸ್ಥೆ ಕೂಡ ಆಗುವಂಥದ್ದು.